ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತಾನೆ. ಇನ್ನೇ ನೋಡ್ರಿ, ಸ್ವಾಮಿ ಮಹಾರಾಜರ ಸೇವೆ ನಾವೆಲ್ಲರೂ ಮಾಡ್ಕೋದೇವು. ಆದ್ರೆ ನಮ್ಮ ಹಿಂದೂ ಧರ್ಮದಾಗ ನಾವೆಲ್ಲರೂ ಅತ್ಯಂತ ಪೂಜೆಗಳ ಪುನಸ್ಕಾರ ಮಾಡುವಂಥ ತಿಂಗಳಂದ್ರೆ ಶ್ರಾವಣ ತಿಂಗಳು. ಇನ್ನೇನು ಬರುವ 13 ತಾರೀಕಿನಿಂದ ಶ್ರಾವಣ ಸ್ಟಾರ್ಟ್ ಆಗತೈತಿ. ಅಂದ್ರೆ 12 ತಾರೀಕು ಅಮಾವಾಸ್ಯೆ ಮುಗೀತಂದ್ರೆ ಆಷಾಢ ಸಂಪೂರ್ಣ ಆಗ್ತೈತಿ. ಆಷಾಢಕ್ಕೆ ಮುಗಿತೈತಿ, ಶ್ರಾವಣ ಸ್ಟಾರ್ಟ್ ಆಗೈತಿ. ಈ ಶ್ರಾವಣ ಪ್ರತಿಯೊಬ್ಬರು ಮನ್ಯಾಗ ಅಂದ್ರೆ ಪಾಲಿಸ್ತಿರ್ತಾರೆ. ಹಾಗಾಗಿ ಯಾರಿಗೆ ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ಸಾರಾಮೃತ ಮಾಡೋದೈತಿ ಅಥವಾ ಗುರುವಾರ 11 ಗುರುವಾರ ಸ್ಟಾರ್ಟ್ ಮಾಡೋದೈತಿ ಮತ್ತು ನಮ್ಮ ಶ್ರಾವಣದಾಗ ಅಷ್ಟೇ ಗುರುವಾರ ಮಾಡ್ತಾರೆ ಅನ್ನೋರು ಅವರು ಕೂಡ ಸೇವೆ ಮಾಡ್ಬೋದು. ಹೆಚ್ಚಿನ ಶ್ರಾವಣದಾಗ ನೀವು ಏನು ಸೇವೆ ಮಾಡ್ತಿರಲ್ಲ ಅದು ನಿಮ್ಗೆ ಅಧಿಕ ಫಲಪ್ರಾಪ್ತಿ ಕೊಡ್ತೈತಿ. ಮತ್ತು ಸುತ್ತಮುತ್ತ ಕೇಂದ್ರ ಇದ್ದು ಅಂದ್ರೆ ಶ್ರಾವಣದಾಗ ನವನಾಥ್ ಪಾರಾಯಣ ಮಾಡ್ಕೋದ್ರು. ಗೋಕಾಕ್ನವ್ರು ಯಾರ್ಯಾರು ಲೋಕಲ್ ಇದ್ದಿರಲ್ಲ, ಗೋಕಾಕ್ ಕೇಂದ್ರದಾಗ ಶನಿವಾರದಿಂದ ನವನಾಥ್ ಪಾರಾಯಣ ಮಾಡಾದರು. ಅಡ್ವಾನ್ಸ್ ಹೋಗಿ ಹೆಸರು ಕೊಟ್ಟವರಲ್ಲಿ ಅವ್ರ ಬುಕ್ಗಳು ತರಿಸ್ಕೊತಾರೋ, ಕನ್ನಡ ಕೂಡ ಮತ್ತು ಮರಾಠಿ. ಯಾರು ಮಾಡ್ತಿರಲ್ಲ ನಿಮ್ಗೆ ಯಾವ ಬುಕ್ ಬೇಕು ಅಲ್ಲಿ ಹೋಗಿ ಹೆಸರು ನೋಂದಣಿ ಮಾಡಿರಿ, ಅವ್ರ ಬುಕ್ ತರಿಸಿ ನಿಮ್ಗೆ ಸೇವೆ ಮಾಡೋಕೆ ಅನುಕೂಲ ಮಾಡಿಕೊಡ್ತಾರೆ. ನವನಾಥ್ ಪಾರಾಯಣ ಅಂದ್ರೆ ನವನಾಥ್ 9 ನಾಥಗಳು ಇರ್ತಾರಲ್ಲ, ಪಾರಾಯಣ ಮಾಡೋದಿರ್ತೈತಿ. ಆನಂತರ ಲಾಸ್ಟ್ ಉದ್ಯಾಪನಕ್ಕೆ 9 ಮಕ್ಕಳಿಗೆ ಅಲ್ಲಿ ಊಟದ ವ್ಯವಸ್ಥೆ, ಅವ್ರ ಪಾದ ಪೂಜೆ ಎಲ್ಲ ಮಾಡೋದಿರ್ತೈತಿ. ಈ ರೀತಿ ಅದಕ್ಕೆ ನಿಯಮಗಳು ಭಾಳ ಏನಿಲ್ಲ, ಗುರುಚರಿತ್ರೆಗತೆ ಏನು ನಿಯಮಗಳಿಲ್ಲ. ಆದಷ್ಟು ಕೇಂದ್ರದಾಗ ಹೋಗಿ ಸೇವೆಯನ್ನು ಮಾಡಿರಿ. ಇನ್ನು ಸ್ವಾಮಿ ಚರಿತ್ರೆ ಸಾರಾಮೃತ ಯಾರ್ಯಾರಿಗೆ ಬೇಕಿಲ್ಲ ಶೈಲೇಶನ ಕಾಂಟ್ಯಾಕ್ಟ್ ಮಾಡಿರಿ, ಎಲ್ಲರಿಗೂ ಕೂಡ ಕೊರಿಯರ್ ಮಾಡ್ತಾರೋ. ಆನಂತರ ಇವತ್ತು ಸ್ವಾಮಿ ಚರಿತ್ರೆ ಸಾರಾಮೃತದ 3 ದಿನದ ಅಂದ್ರೆ ಸೇವೆ ಯಾವ ರೀತಿ ಮಾಡೋದು. ಈಗ ನೋಡ್ರಿ, ನಾವು ಶ್ರಾವಣ ಬತ್ತಂದ್ರೆ ಎಷ್ಟೋ ಶ್ಲೋಕಗಳ ಎಷ್ಟೋ ಗ್ರಂಥದ ಪಾರಾಯಣ ಮಾಡ್ತೇವೆ, ದುರ್ಗಾ ಸಪ್ತಶತಿ ಮಾಡ್ತೇವೆ, ಮತ್ತು ಸ್ವಾಮಿ ಚರಿತ್ರೆ ಸಾರಾಮೃತ, ಕೆಲವೊಂದು ಜನ ಗುರುಚರಿತ್ರೆ ಕೂಡ ಮಾಡ್ತಿರ್ತಾರೋ. ಆದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಇಷ್ಟೆಲ್ಲ ಆಗುಲಕ್ಕ ನಮ್ಗೆ. ಆದ್ರೆ ನಾವು ಸ್ವಾಮಿ ಚರಿತ್ರೆ ಸಾರಾಮೃತ 1 ದಿನದ 3 ದಿನದ 7 ದಿನದ ಯಾವ ರೀತಿ ಪಾರಾಯಣ ಮಾಡೋದು ಅನ್ನೋದು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು. ಮೊದಲನೇದಾಗಿ ಸ್ವಾಮಿ ಸೇವೆದಾಗ ನೀವು ಬಂದಿರಂದ್ರೆ ನೀವೇ ಪುಣ್ಯಂದ್ರು. ಮಹಾರಾಜರು ನಿಮ್ಮನ್ನ ಆಯ್ಕೆ ಮಾಡಿದಾರೆ ಅಂದ್ರೆ ನಿಮ್ಮ ಜೀವನದಾಗಿರುವ ಎಲ್ಲ ಕಷ್ಟಗಳು ಮಹಾರಾಜರಿಂದ ದೂರ ಮಾಡ್ತಾರೋ. ಅದನ್ನ ತಲೆಯಾಗಿಂದ ನೀವು ಇಲ್ಲ, ನನ್ನ ಇನ್ನು ಮಹಾರಾಜರ ಮೇಲೆ ಪೂರ್ಣ ವಿಶ್ವಾಸ ಇಟ್ಟ ನಂಬಿಕೆಯಿಂದ ಸೇವೆ ಮಾಡಿರಿ, ಸೇವೆನ ಆರಂಭ ಮಾಡಿ. ಯಾವತ್ತೂ ಕೂಡ ಸೇವೆದಾಗ ಖಂಡನೆ ಮಾಡಬೇಡ್ರಿ. ಅಂದ್ರೆ ನಿತ್ಯ ಸೇವೆ ಆಗಲಿ, ನೀವು ಯಾವ ಸಂಕಲ್ಪಯುಕ್ತ ಸೇವೆ ಮಾಡ್ತಿರ್ತಿರಲ್ಲ, ಸ್ಟಾರ್ಟಿಂಗ್ ನೆಗೆಟಿವಿಟಿ ಅನ್ನೋದು ನಮ್ಗೆ ಕಾಡ್ತಿರ್ತೈತಿ. ಆದ್ರೆ ಅದನ್ನೆಲ್ಲ ದೂರ ಮಾಡಿ ಮಹಾರಾಜರೇ ಏನೇ ಆದರೂ ಇನ್ನು ನೀವ ನನ್ನ ನೋಡೋದ, ನೀವ ನನ್ನ ಕಡೆಯಿಂದ ಸೇವೆ ಮಾಡಿಸ್ಕೋತೇಳಿ ಮಹಾರಾಜರ ಪ್ರಾರ್ಥನೆ ಮಾಡಿ ನೀವು ಸೇವೆನ ಮಾಡಬೇಕು. ಇನ್ನು 3 ದಿನದ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಯಾವ ರೀತಿ ಮಾಡ್ಬೇಕು ನೋಡ್ರಿ. ಗುರುವಾರ ಸ್ಟಾರ್ಟ್ ಮಾಡಂದ್ರೆ ಗುರುವಾರ, ಶುಕ್ರವಾರ, ಶನಿವಾರ 3 ದಿನಕ್ಕೆ ನಿಮಗೆ ಮುಗಿತೈತಿ. ಇದಕ್ಕೆ ಉದ್ಯಾಪನದ ಏನೂ ಇರೋಲ್ಲ. ಸರಳವಾಗಿ ನೀವು ಮಹಾರಾಜರ ನೈವೇದ್ಯ ಆರತಿ ಅಷ್ಟು ಮಾಡೋದಿರ್ತೈತಿ. ನೀವು ಅಷ್ಟು ಭಾಳ ನಾವು ಮಾಡ್ತೇವೆ ಅಂದ್ರೆ ಒಬ್ಬರಿಗೆ ಯಾರಿಗೆ ಸೇವೆ ಮಾಡೋರಿಗೆ ಸ್ವಾಮಿ ಚರಿತ್ರೆ ಸಾರಾಮೃತ ನೀವು ಒಂದು ದಂಪತಿಗೆ ಊಟಕ್ಕೆ ಹಾಕ್ಬೋದು. ಇಲ್ಲಾಂದ್ರೆ ನೀವು ಸ್ವಾಮಿ ಚರಿತ್ರೆ ಸಾರಾಮೃತ ಕೊಡ್ರಿ ಅನ್ನೋದು ನಂದು ಇಷ್ಟ ಈ ಉದ್ದೇಶ. ಯಾಕಂದ್ರೆ ನೀವು ಒಬ್ಬರು ಭಕ್ತರಲ್ಲಿ ಸ್ವಾಮಿ ಸೇವೆದಾಗ ರುಜು ಮಾಡ್ತೀರಿ. ನೀವು ಎಷ್ಟು ಸೇವೆ ಪ್ರಸಾರ ಮಾಡ್ತಿರಲ್ಲ, ಮಹಾರಾಜರು ನಿಮ್ಮ ಅಷ್ಟು ಮ್ಯಾಗ ಅನುಗ್ರಹ ಮಾಡ್ತಿರ್ತಾರೋ. ಹಾಗಾಗಿ ಸೇವೆಯನ್ನು ಪ್ರಸಾರ ಮಾಡೋದ್ ಕಡೆ ಹೆಚ್ಚು ಎಲ್ಲರೂ ಪ್ರಾಮುಖ್ಯತೆಯನ್ನು ಕೋರಿ. ಯಾಕಂದ್ರೆ ಆ ಸೇವೆಯಿಂದ ನಮ್ಗೆ ಎಷ್ಟೋ ಒಳ್ಳೇದಾಗಿರ್ತೈತಿ. ಆದರೆ ಇದೊಂದು 10% ನಾವು ಪ್ರಸಾರ ಮಾಡಿದಂದ್ರೆ ಅವರಿಗೆ ಅಷ್ಟು ಒಳ್ಳೇದಾಗ್ತಿರ್ತೈತಿ ಮಹಾರಾಜರ ಸೇವೆಯಿಂದ. ಹಾಗಾಗಿ ಸೇವೆಯನ್ನು ಪ್ರಸಾರ ಮಾಡಿರಿ. ಇನ್ನು 3 ದಿನದ ಮೊದಲನೇದಾಗಿ ಸಂಕಲ್ಪ ಮಾಡೋದೈತಿ. ಕೇಂದ್ರ ಇತ್ತಂದ್ರೆ ಕೇಂದ್ರದ ಹೋಗಿ ತೆಂಗಿನಕಾಯಿ, ಉದ್ಬತ್ತಿ, ಹೂವು, ಅನ್ನ, ಪೇಡೆ ಅಥವಾ ಸ್ವೀಟ್ ಏನಾರು ಕೊಟ್ಟು ನೀವು ಅಲ್ಲಿ ಹೋಗಿ ಮಹಾರಾಜರಿಗೆ ಪ್ರಾರ್ಥನೆ ಮಾಡ್ಬೋದು. ಮಹಾರಾಜರ ಈ ಶ್ರಾವಣದಾಗನ ಈ 3 ದಿನದ ಸ್ವಾಮಿ ಚರಿತ್ರೆ ಸಾರಾಮೃತ ಮಾಡ್ಕೋದನು. 7 ದಿನದ 1 ದಿನದಂತೂ 1 ದಿನದ ಮುಗ್ತಿತ್ತು. 1 ದಿನದಿಂದ ಸಂಕಲ್ಪ ಮಾಡ್ಕತ್ತಲ್ ನೀವು. ಆದರೂ ನೀವು 7 ದಿನ, 21 ದಿನ, 11 ದಿನ, 3 ದಿನ ಈ ರೀತಿ ನಿಮ್ಗೆ ಎಷ್ಟು ಅನುಕೂಲ ಆಗ್ತೈತೆ ಅಷ್ಟು ದಿನದನ ಸಂಕಲ್ಪ ಮಾಡಿ ಸೇವೆ ಮಾಡ್ತೇನೆ. ಈ ಸೇವೆದಾಗ ಯಾವುದೇ ರೀತಿ ವಿಘ್ನ ಬರ್ದಂಗೆ ನನ್ನ ಕಡೆಯಿಂದ ಸೇವೆ ಮಾಡಿಸ್ಕೊಳತ್ತೇಳಿ ಮಹಾರಾಜರಿಗೆ ಪ್ರಾರ್ಥನೆ ಮಾಡಿ ಬಂದ ಮನ್ಯಾಗ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡೋದೈತಿ. ಪಾರಾಯಣ ಮಾಡುವಾಗ ಯಾವುದೇ ರೀತಿ ನಿಯಮಗಳಿಲ್ಲ, ನಾನ್ ವೆಜ್ ವರ್ಜು. ಶ್ರಾವಣ ಆಗಿರೋದ್ರಿಂದ ಎಲ್ಲರ ಮನ್ಯಾಗ ನಿಯಮಗಳು ಪಾಲನೆ ಮಾಡ್ತಾರೆ, ಇದನ್ನು ತಲೆ ಕೆಡಿಸ್ಕೊಳ್ಳಿ. ಹಾಗಾಗಿ ಇದೊಂದು ಸುವರ್ಣ ಅವಕಾಶ. ಇದೆಲ್ಲರಿಗೂ ಕೂಡ ಒಂದು ನಾವು ಸೇವೆ ಮಾಡ್ಕೋದ್ರೆ ಮಹಾರಾಜರು ನಮ್ಮ ಕಡೆಯಿಂದ ಮಾಡಿಸ್ಕೋಕೋರು. ಹಾಗಾಗಿ ಎಲ್ಲರೂ ಕೂಡ ಸ್ವಾಮಿ ಚರಿತ್ರೆ ಸಾರಾಮೃತದ ಪಾರಾಯಣ ಮಾಡಿರಿ. ಅಂದ್ರೆ ಪಾರಾಯಣ ಯಾರ್ಯಾರಿಗೆ ಮಾಡೋದಿತ್ತಲ್ಲ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಅವ್ರು ಮಾಡಿರಿ. ಮನೆಗೆ ಗುರು ಪೂರ್ಣಿಮೆಗೆ ಆಗಿಲ್ಲ ಅನ್ನೋರ ಈಗ ಮಾಡಿರಿ. ಈಗ ನಿಮ್ಗೆ ಮತ್ತೊಂದು ಅವಕಾಶ ಸಿಕ್ಕಿತ್ತು, ಮಹಾರಾಜರು ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ ನಿಮ್ಗೆ ಸೇವೆ ಮಾಡ್ಕ. ಈಗ ಮಾಡಿರಿ, 3 ದಿನಕ್ಕೆ ಮಾಡಿರಿ. 3 ದಿನದಂದ್ರೆ 1 ದಿನ ಮೊದಲೇ ಭೇಟಿದಾಗ 3 ದಿನ. ನಿಮ್ಮ 21 ಅಂದ್ರೆ
3 ಪಾರಾಯಣ ಆಗ್ತಾವೆ ನಿಮ್ಮ ಶ್ರಾವಣದಾಗ. 7 ದಿನದ ಮಾಡಿ ಅಂದ್ರೆ 7 ಪಾರಾಯಣ ಆಗ್ತಾವೆ, 11 ದಿನ ಮಾಡ್ರಿ ಅಂದ್ರೆ 11 ಪಾರಾಯಣ ಆಗ್ತಾವೆ. ಇಲ್ಲ ನಾನು ಶ್ರಾವಣ ಸಂಪೂರ್ಣ ಏನು ಒಂದು ತಿಂಗಳು ಇರ್ತೈತೆ ಆ ಸಂಪೂರ್ಣ ಪಾರಾಯಣ ಮಾಡ್ತೇನೆ ಅಂದ್ರೆ 30 ಪಾರಾಯಣ ಆಗ್ತಾವೆ. ಹಾಗಾಗಿ ಸ್ವಾಮೀಜಿಯರ ಹತ್ರ ಸಾರಾಮೃತ ಪಾರಾಯಣ ಇಷ್ಟು ನಿಮ್ಮ ಪ್ರಭಾವ ಐತ್ಲೆ, ನೀವು ಇವಾಗ ಅದನ್ನು ಮಾಡಿ ನಿಮ್ಗೆ ಅನುಭವ ಬರ್ತಲ್ಲ ಅವಾಗ ನೀವು ಹೇಳ್ತೀರಿ ಅಕ್ಕ ಈ ಗ್ರಂಥದಿಂದ ನನ್ನ ಜೀವನ ಖಂಡಿತವಾಗಿ ಬದಲಾಗೈತಿ, ಮಹಾರಾಜರು ಇದ್ದಾರನ್ನೋ ಕಮೆಂಟ್ ನೀವು ಹಾಕ್ತೀರಿ. ಅಷ್ಟು ಒಂದು ನಂಬಿಕೆ ನನಗೈತಿ, ಅಷ್ಟು ಆ ಸೇವೆಗೆ ಮತ್ತು ಆ ಗ್ರಂಥಕ್ಕೆ ಅಷ್ಟು ಶಕ್ತಿ ಐತಿ. ಹಾಗಾಗಿ ಮೊದಲನೇದಾಗಿ ಒಂದ ಬೇಟಕದಾಗ ಕೂತ್ ಮಾಡ್ತೇನೆ ಅಂದ್ರೆ ಮಾಡ್ರಿ. ಸ್ವಾಮಿ ಚರಿತ್ರೆ ಸಾರಾಮೃತ 21 ಅಧ್ಯಾಯ ಇದಾವು. ಒಂದು ಬೆಳಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಾಗ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ನಿಮ್ಮ ಪ್ರಯತ್ನ ನೀವು ಮಾಡಿರಿ, ಮಹಾರಾಜರು ಫಲ ಕೊಡ್ತಿರ್ತಾರೋ. ಬ್ರಾಹ್ಮಿ ಮುಹೂರ್ತದಾಗ ಮಾಡಿರಿ, ನಿಮ್ಗೆ ಪ್ರಚೀತಿ ಬೇಕು. ಮಹಾರಾಜರ ಪ್ರತಿ ಕ್ಷಣ ನನ್ನ ಜೊತೆ ಇದ್ದಾರು ಅನ್ನೋ ಒಂದು ಪ್ರಚೀತಿ ನಿಮಗೆ ಬೇಕು. ಮಹಾರಾಜರ ನಿರ್ಗುಣ ಸ್ವರೂಪದಾಗ ನನ್ನ ಜೊತೆ ಇದ್ದಾರೆ ಅನ್ನೋ ಪ್ರಚೀತಿ ನಿಮ್ಗೆ ಅನುಭವಿಸ್ಬೇಕಾಗಿತ್ತಂದ್ರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಾಗ ಮಾಡಿ. ಯಾಕಂದ್ರೆ ನಾವು ಒಂದು ಸ್ವಲ್ಪ ಕಷ್ಟ ಪಡಬೇಕಲ್ಲಿ. ಸರಳವಾಗಿ ನಾ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಇಲ್ಲಿ ಮಹಾರಾಜರ ಹತ್ತಕ್ಕೆ ನಾವು ಹೋಗ್ಬೇಕಂದ್ರೆ ನಮ್ಮ ಶರೀರ ನಮ್ಮ ಮನಸ್ಸು ಎರಡೂ ಕೂಡ ಕಷ್ಟಪಡಬೇಕಲ್ಲಿ. ಹಾಗಾಗಿ ಮನಸ್ದಾಗ 108 ವಿಚಾರಗಳು ಇರ್ತಾವೆ, 108 ನೆಗೆಟಿವಿಟಿ ಇರ್ತೈತಿ. ಅದನ್ನೆಲ್ಲ ದಾಟಿ ನಾವು ಮಹಾರಾಜರ ಚರಣಕ್ಕೆ ಹೋಗಿ ಹನಿ ಹಚ್ಬೇಕಂದ್ರೆ ಅಷ್ಟು ಕಷ್ಟಪಡಬೇಕಾಗ್ತೈತಿ. ಆ ನಂತರ ಇನ್ನು ಸ್ವಾಮಿ ಚರಿತ್ರೆ ಸಾರಾಮೃತ 21 ಅಧ್ಯಾಯ ಮುಗಿತು. 3 ದಿನದಂದ್ರೆ 3 ದಿನಕ್ಕೆ ಮುಗಿತಾವು. ನೀವು ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ಬೋದು. 7 ದಿನದ್ದು ಕೂಡ ಅದೇ ರೀತಿ ಐತಿ. ಸ್ವಾಮಿ ಚರಿತ್ರೆ ಸಾರಾಮೃತಕ್ಕೆ ಉದ್ಯಾಪನ ಅನ್ನೋದು ಇರೋಲ್ಲ. ಆದ್ರೆ 11 ಗುರುವಾರ ನೋಡ್ರಿ, ಈ ಗುರುವಾರ ಬರುವಂಥ ನೆಕ್ಸ್ಟ್ ಗುರುವಾರ ಶ್ರಾವಣ ಗುರುವಾರ ಆಗಿರ್ತೈತಿ. ಯಾರಿಗೆ 11 ಈ ಒಟ್ಟು ನಮ್ಗೆ ಗುರುವಾರ ಮಾಡೋಕ್ಕಾಗೋಲ್ಲ, ಈ ಶ್ರಾವಣದಾಗ ಬರುವಂಥ 4 ಗುರುವಾರ ನೀವು ಉಪವಾಸ ಮಾಡಿರಿ ನಿಮ್ಗೆ ಅನುಕೂಲ ಇತ್ತಂದ್ರೆ. ಯಾಕಂದ್ರೆ 11 ಗುರುವಾರಕ್ಕೆ ಆರಂಭ ಮಾಡಾರ, ಶ್ರಾವಣ ಮೊದಲನೇ ಗುರುವಾರದಿಂದ ಆರಂಭ ಮಾಡಿರಿ. ನೀವು ನೆಕ್ಸ್ಟ್ 11 ಗುರುವಾರ ಯಾವಾಗ ಮುಗಿತಾವ ಅವಾಗ ನೀವು ಉದ್ಯಾಪನ ಮಾಡಿರಿ, ಮಹಾರಾಜರ ಕೇಂದ್ರಕ್ಕೆ ಹೋಗ್ರಿ, ಆರತಿ ಮಾಡಿರಿ, ಅಲ್ಲಿ ಸೇವೆ ಮಾಡಿರಿ. ಇನ್ನು ನಮ್ಗೆ 11 ಗುರುವಾರ ಆಗುಲ್ಲಕ್ಕ. ಆದರೆ ಶ್ರಾವಣದಾಗ ಬರುವಂಥ ಈ 4 ಅಥವಾ 5 ಗುರುವಾರ ನಾವು ಮಾಡ್ತೇವೆ ಅಂದರೆ ನೋಡಿ ಸರಳವಾಗಿ ಆದಷ್ಟು ಬೆಳಗ್ಗೆ ಜಲ್ದಿ ಎದ್ದ ತಲೆ ಸ್ನಾನ ಮಾಡ್ಕೊಂಡು ಆದಷ್ಟು ಹಳದಿ ಬಣ್ಣದ ವಸ್ತ್ರಗಳನ್ನು ಪರಿಧಾನ ಮಾಡಿರಿ. ಯಾಕಂದ್ರೆ ಗುರುವಿನ ಒಂದು ಬಣ್ಣ ಅಥವಾ ಗುರುವಿನ ನಾವು ಅನುಗ್ರಹ ಹೋಗ್ಬೇಕಾದ್ರೆ ಕೆಲವೊಂದು ನಿಯಮಗಳು ನಮ್ಮ ಜೀವನದಾಗ ಪಾಲನೆಯನ್ನು ಮಾಡಬೇಕಾದೈತಿ. ಅವಾಗ ಗುರುವಿನ ಅನುಗ್ರಹ ಆದೈತಿ. ಆದಷ್ಟು ಹಳದಿ ಬಣ್ಣದ ಒಂದು ವಸ್ತ್ರವನ್ನು ಪರಿಧಾನ ಮಾಡಿರಿ. ಇಲ್ಲಾಗಿತ್ತಂದ್ರೆ ಹಳದಿ ಕಲರ್ ಖರ್ಚಿಪ್ ಯೂಸ್ ಮಾಡಿರಿ. ಈ ರೀತಿ ಆನಂತರ ನೀವು ಕೇಂದ್ರಕ್ಕದ ಹೊಂಟ್ರಂದ್ರೆ ಆ ಬಾಳೆಹಣ್ಣಾಗಲಿ ಸ್ವೀಟ್ ಆಗಲಿ ಈ ರೀತಿ ಓದಲ್ಲಿ ಪ್ರಸಾದ ಕೊಡ್ರಿ. ಆನಂತರ ಬೆಳಗ್ಗೆ ಎದ್ದ ಮಹಾರಾಜರ ಪೂಜೆ ಯಾವ ರೀತಿ ಮಾಡೋದ ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಪಂಚೋಪಚಾರವಾಗಿ ಮಹಾರಾಜರ ಪೂಜೆ ಮಾಡಿ ಉಪವಾಸ ಮಾಡ್ಯಾರಿದ್ರಂದ್ರೆ ಉಪವಾಸ ಮಾಡಿರಿ. ಆದಷ್ಟು ಉಪವಾಸ ನಿಮ್ಮ ಹೆಲ್ತ್ ಇಶ್ಯೂ ಯಾವ ರೀತಿ ಹೆಲ್ತ್ ಕಂಡೀಷನ್ ಚಲೋ ಐತಂದ್ರೆ ಉಪವಾಸ ಮಾಡಿರಿ. ನಿಮ್ಮ ಹೆಲ್ತ್ ನಿಮ್ಗೆ ಎಲ್ಲ ತ್ರಾಸ ಮಾಡ್ಕೊಂಡು ಉಪವಾಸ ಮಾಡಬಾರ್ದು. ಮಹಾರಾಜರ ಆ ರೀತಿ ಯಾವತ್ತೂ ಮಾಡತ್ತೆ ಇರೋಲ್ಲ. ಆದರೆ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಓದ್ರಿ, ಬೆಳಗ್ಗೆ ಓದ್ರಿ. ಆದಷ್ಟು 9 ಗಂಟೆ ಒಳಗೆ ನಿಮ್ಗೆ ಆದಷ್ಟು ಮಾಡಿರಿ. ಅಥವಾ ಇಲ್ಲ ನಮ್ಮ ಸ್ಕೂಲಿಗೆ ಮಕ್ಕಳೆಲ್ಲ ಹೋಗ್ತಾವೆ ನಮಗೆಲ್ಲ ಆಗೋಲ್ಲ ಅಂದ್ರೆ ಲೇಟ್ ಮಾಡಿ ಹೋದ್ರೆ ನಡೀತೈತಿ. ನಿಮ್ಮ ಟೈಮ್ ತಕ್ಕಂಗಿದ್ರೆ ಆದರೆ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡಿರಿ. ನೀವು ಖಂಡಿತವಾಗಿ ನಿಮ್ಮ ಜೀವನದಾಗ ಏನೇ ಸಮಸ್ಯೆ ಇದ್ದರೂ ಮಹಾರಾಜರು ಅದನ್ನ ಬಗ್ಗೆ ಹರಿಸ್ತಾರು. ಇನ್ನು ಯಾವಾಗ ಓದಬೇಕು ಸ್ವಾಮಿ ಚರಿತ್ರೆ ಮಧ್ಯಾಹ್ನ 12ರಿಂದ 12:30 ಅಷ್ಟೇ ಓದೋಂಗಿಲ್ಲ. ಆನಂತರ 4 ಗುರುವಾರ ಇದೇ ರೀತಿ ನಿಮಗೆ ಮಾಡೋದೈತಿ. ಆನಂತರ ಸಾಯಂಕಾಲ ಆರತಿ ಮಾಡೋದೈತಿ. ಸ್ವಾಮಿ ಚರಿತ್ರೆ ಸಾರಾಮೃತ 1ರಿಂದ 21 ಅಧ್ಯಾಯ ಓದೋದೈತಿ. ಗುರುವಾರ 1ರಿಂದ 21 ಅಧ್ಯಾಯ ಪೂರ್ಣ ಓದೈತಿ. ಇದ್ರ ಜೊತೆಗೆ 11 ಮಾಲೆ ಜಪ ಮಾಡೋದೈತಿ. ಅದ್ರ ಜೊತೆಗೆ ನೀವು ಶ್ರಾವಣ ಸಂಪೂರ್ಣ ನೀವು ನಾಮಸ್ಮರಣೆಯನ್ನು ಮಾಡ್ಬೋದು. ಇನ್ನು ಶ್ರಾವಣದಾಗ ಶಿವ ಮುಷ್ಟಿ ಅಂತ ಹೇಳಿ ಅರ್ಪಣೆ ಮಾಡ್ತಾರೋ ಶಿವನಿಗೆ. ಅಂದ್ರೆ ದೇವಶಯನಿ ಏಕಾದಶಿ ದಿವಸ ವಿಷ್ಣು ಯೋಗ ನಿದ್ರೆಗೆ ಜಾರಿರೋದ್ರಿಂದ ಇಡೀ ಬ್ರಹ್ಮಾಂಡದ ಒಂದು ಪಾಲಕ ವಿಷ್ಣುವಿನ ಕರ್ತವ್ಯವನ್ನು ಶಿವ ಈಗ ನಿರ್ವಹಣೆ ಮಾಡ್ತಿರ್ತ. ಹಾಗಾಗಿ ಈ ಶ್ರಾವಣದಾಗ ನಾವು ಶಿವನ ಎಷ್ಟು ಆರಾಧನೆ ಮಾಡ್ತೇವೆ, ರುದ್ರ ಸ್ತೋತ್ರಗಳ ಪಠನ ಆಗಲಿ, ರುದ್ರಾಭಿಷೇಕ ಆಗಲಿ, ಅಥವಾ ಮನ್ಯಾಗ ಸರಳವಾಗಿ ಶಿವಮುಷ್ಟಿಯನ್ನು ಅರ್ಪಣೆ ಮಾಡುವುದರಿಂದ ನಮಗೆ ನಮ್ಮ ಜೀವನದಾಗಿನ ಎಲ್ಲ ಕಷ್ಟಗಳು ಶಿವ ಬೋಲಾಶಂಕರ ತೀರ್ ಕಳೀತಾರೋ. ಹಾಗಾಗಿ ತನ್ನ ಭಕ್ತರಿಗೆ ಕಷ್ಟಗಳು ನಾವು ನೋಡಿಲ್ಲ. ಹಾಗಾಗಿ ಆದಷ್ಟು ಎಷ್ಟಾದೈತೆ ಅಷ್ಟು ಸೇವೆಯನ್ನು ಮಾಡಿರಿ. ಶಿವಮುಷ್ಟಿದು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋತೇನೆ. ಇನ್ನು ಸ್ವಾಮಿ ಚರಿತ್ರೆ ಸಾರಾಮೃತದ ಪಾರಾಯಣ ಮಾಡಿರಿ. ಇವತ್ತು ಒಂದು ಸಣ್ಣ ಅನುಭವ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಸ್ವಾಮಿ ಮಹಾರಾಜರ ಕೇಂದ್ರಕ್ಕೆ ಹೋಗಿನಿ. ನನ್ನ ಕನಸ್ದಾಗೂ ನಾನು ಅನುಕೂಲ ಆಗೀನಿ. ಮಹಾರಾಜರ ಆರತಿ ಮಾಡೋಕ್ಕೆ ನಂಗೆ ಸಿಗ್ತೈತಿ ಅಂತೇಳಿ. ಆದರೆ ಮಹಾರಾಜರ ಅದೊಂದು ಆರತಿ ಮಾಡೋಕ್ಕೆ ನನಗೆ ಅನುಕೂಲ ಕೊಟ್ಟರು. ನಿನ್ನಿನ ದಿನ ನನ್ನ ಜೀವನದಾಗ ಒಂದು ಯಾವ ರೀತಿ ಹೇಳಿ ಅಂದ್ರೆ ನನಗೆ ಖುಷಿನ ಹಾಕೋದೈತಿ, ಕಡೆ ಕಣ್ಣಿಂದ ನೀರು ಬರ್ತದಿದ್ದು. ಮಹಾರಾಜರ ಆರತಿ ಮಾಡೋದಂದ್ರೆ ಅದಿಲ್ಲ, ಅಷ್ಟು ಈಸಿ ಇಲ್ಲ. ಮಹಾರಾಜರ ಆರತಿ ಮಾಡುವಾಗ ಎಷ್ಟೋ ಜನರಿಗೆ ಎಷ್ಟೆಷ್ಟೋ ಪ್ರಚಿತಿಗಳು ಬರ್ತಿರ್ತಾವೆ. ಮಹಾರಾಜರು ನೆನ್ನೆ ನನಗೆ ಆ ಅವಕಾಶ ಕೊಟ್ಟರು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ. ಒಂದು ಫೋಟೋ ಐತಿ, ಅದು ಶೇರ್ ಮಾಡ್ಕೊತೇನೆ. ವಿಡಿಯೋ ಅಲ್ಲಿ ಏನಾಗತೈತಿ ಏನು ವಿಡಿಯೋ ತಕ್ಕೋದು ಕೂಡ ನಂಗೆ ನೆನಪಿರಲಿಲ್ಲ. ಮಹಾರಾಜರ ಮುಂದಿದ್ದ ಕೂಡಲೇ ಏನು ಬೇಡಬೇಕೋ ಏನಿಲ್ಲ, ಮಹಾರಾಜರು ನೋಡೋಕೆ ಮಹಾರಾಜರ ದರ್ಶನ ಸಿಕ್ಕರೆ ಸಾಕಾಗಿರ್ತೈತಿ. ಹಾಗಾಗಿ ನಮ್ಮ ಗೋಕಾಕದಾಗ ಯಾರು ಇದ್ದಾರಲ್ಲ ಅವರೆಲ್ಲರೂ ಪ್ರತಿ ಗುರುವಾರ ಹೋಗ್ರಿ. ಬನಶಂಕರಿ ದೇವಸ್ಥಾನ ಹನುಮಾನ್ ಮಂದಿರ ಐತಿ, ಅಲ್ಲೇ ಮಹಾರಾಜರ ಕೇಂದ್ರ ಐತಿ. ಅಲ್ಲಿ ಹೋಗಿ
ಸಣ್ಣ ಹನುಮಪ್ಪತ್ತ ಕರೀತಾರೋ. ಅಲ್ಲಿ ಮಹಾರಾಜರ ಕೇಂದ್ರ ಆಗೈತಿ, ಅಲ್ಲೆಲ್ಲರೂ ಹೋಗ್ರಿ ಪ್ರತಿ ಗುರುವಾರ ಆರತಿ. ಮತ್ತು ಈಗ ಶ್ರಾವಣದಾಗ ಏನೇನು ಸೇವಾಗಳು ನಡೀತಾವಲ್ಲ ಎಲ್ಲ ಅಲ್ಲಿ ಮಾಡ್ಕದಾರು, ಹೋಗಿ ಎಲ್ಲರೂ ಸೇವೆದಾಗ ಜಾಯ್ನ್ ಆಗ್ರಿ, ಸೇವೆಯನ್ನು ಮಾಡಿರಿ. ಇವತ್ತು ಸ್ವಾಮಿ ಚರಿತ್ರೆ ಸಾರಾಮೃತ ಮತ್ತು ಗುರುವಾರಕ್ಕೆ ಉಪವಾಸಕ್ಕೆ ಏನು ತೊಗೋದಂದ್ರೆ ಶಾಬುದಾನ ಕಿಚಡಿ ತೊಗೋಬೋದು ಅಥವಾ ಒರೆದಕ್ಕಿ ತೊಗೋಬೋದು, ನಡಿತೈತಿ. ಸಾಯಂಕಾಲ ನೀವು ಉಪವಾಸ ಬಿಡೋದಿರ್ತೈತಿ, ಮರುದಿವಸ ಸಾಯಂಕಾಲ ಉಪವಾಸ ಬಿಡೋದಿರ್ತೈತಿ. ಬೆಳಗ್ಗೆಯಿಂದ ಸಾಯಂಕಾಲ ಉಪವಾಸ ಮಾಡಿ ಮಹಾರಾಜರ ಆರತಿ ಮಾಡಿ ಪ್ರಸಾದ ತೊಂದು ಉಪವಾಸ ಬಿಡೋದಿರ್ತೈತಿ. ಆನಂತರ ಸ್ವಾಮಿ ಚರಿತ್ರೆ ಸಾರಾಮೃತದ ಪಾರಾಯಣ ಪಠಣ ಮಾಡಿರಿ. ಗ್ರಂಥಗಳನ್ನು ತರಿಸ್ಕೊರಿ. ನವನಾಥ ಪಾರಾಯಣಕ್ಕೆ ಕೇಂದ್ರದಾಗ ಹೋಗಿ ಪಾರಾಯಣ ಮಾಡಿರಿ. ಇನ್ನು ನೆಕ್ಸ್ಟ್ ವಿಡಿಯೋಗಳ್ದಾಗ ನಿಮ್ಗೆ ಏನು ಶ್ರಾವಣ ಮಾಸದಾಗ ನಾವು ಮಾಡಬೇಕಾಗಿರುವಂಥ ಸಣ್ಣ ಪುಟ್ಟ ಸೇವೆಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡ್ಕೊರಿ. ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋನ ಶೇರ್ ಮಾಡಿರಿ, ಅದ್ರ ಜೊತೆಗೆ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ. ನಿಮ್ಮ ಒಂದು ಲೈಕ, ನಿಮ್ಮ ಒಂದು ಕಮೆಂಟ್ ನನಗೆ ಇನ್ನಷ್ಟು ಜನರಿಗೆ ಸ್ವಾಮಿ ಸೇವೆನ ಪ್ರಸಾರ ಮಾಡೋಕ್ಕೆ ಪ್ರೇರಣೆ ಆಗ್ತೈತಿ. ನೀವು ಕೂಡ ಸ್ವಾಮಿ ಸೇವೆನ ಪ್ರಸಾರ ಮಾಡೋಕ್ಕೆ ಅದರ ಭಾಗ್ಯ ಆಗ್ತೀರಾ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.